ಭೋರ್ಗರೆಯೋ ನೀರಿನಲ್ಲೇ ಗೇಟ್ ಅಳವಡಿಸುವುದು ಹೇಗೆ? ಕ್ರಸ್ಟ್ ಗೇಟ್ ಅಳವಡಿಸಲು ಡ್ಯಾಂ ಖಾಲಿ ಮಾಡಲೇಬೇಕಾ? ಇಂತಹ ಪ್ರಶ್ನೆಗಳೇ ತಜ್ಞರನ್ನ ಕಾಡ್ತಾ ಇದ್ವು. ಇದರ ನಡುವೆ ಧುಮ್ಮಿಕ್ಕೋ ನೀರಿಗೆ ಇಳಿಯೋ ಸಾಹಸಕ್ಕೆ ತಂತ್ರಜ್ಞರು ಮುಂದಾಗಿದ್ದಾರೆ. ಸಿಎಂ ಕೂಡ ಪರಿಸ್ಥಿತಿ ಅವಲೋಕಿಸಿದ್ದಾರೆ. ಅಷ್ಟಕ್ಕೂ ಟಿಬಿ ಡ್ಯಾಂನಲ್ಲಿ ಇಂದು ಆಗಿದ್ದೇನು ಅನ್ನೋ ಪ್ರತ್ಯಕ್ಷ ವರದಿ ಇಲ್ಲಿದೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ನ ಅಳವಡಿಕೆಯ ಕಾರ್ಯ ಇವತ್ತು ಸಂಜೆಯಿಂದ ಆರಂಭವಾಗಲಿದೆ. ಡ್ಯಾಮ್ಗಳ ಗೇಟ್ಗಳನ್ನ ಕ್ಲೋಸ್ ಮಾಡುವಂತ ಇತಿಹಾಸದಲ್ಲೇ ಮೊದಲ ಬಾರಿ ನೀರಿನಲ್ಲಿಯೇ ಗೇಟ್ ಅನ್ನ ಇಳಿಸಿ ಗೇಟ್ ಅನ್ನ ಅಳವಡಿಸುವಂತ ಒಂದು ಕಾರ್ಯ ಇವತ್ತು ಸಂಜೆ ಆರಂಭವಾಗಲಿದೆ. ಒಂದು ವೇಳೆ ಯಶಸ್ವಿ ಆದ್ರೆ ಮುಂದಿನ ದಿನಮಾನಗಳಲ್ಲಿ ದೇಶದಲ್ಲಿ ಇರತಕ್ಕಂಥ ಡ್ಯಾಮ್ಗಳಲ್ಲಿ ಏನಾದರೂ ಗೇಟ್ಗಳ ಸಮಸ್ಯೆ ಆದ್ರೆ ತಾತ್ಕಾಲಿಕವಾಗಿ ಆ ಗೇಟ್ಗಳನ್ನ ಯಾವ ರೀತಿ ಬಂದ್ ಮಾಡಬೇಕು ಅನ್ನೋದು ಕೂಡ ಹೊಸದಾಗಿ ಒಂದು ಸಲಹೆ ಕೊಟ್ಟಂತಾಗುತ್ತೆ. ರಿಸ್ಕ್ ಇನ್ವಾಲ್ವ್ಮೆಂಟ್ ನಾವು ಡೆಫಿನೆಟ್ ಹೇಳಂಗಾಗಲ್ಲ, ನಾವು ಟ್ರೈ ಮಾಡ್ತೀವಿ. ಭೋರ್ಗರೆತ ನಿಲ್ತಿಲ್ಲ, ಧುಮ್ಮಿಕ್ಕೋ ಚಿತ್ರಣ ಮರೆಯಾಗ್ತಿಲ್ಲ. 3 ದಿನದಿಂದಲೂ ತುಂಗಭದ್ರೆ ವ್ಯರ್ಥವಾಗಿ ಹರಿತಿದ್ದಾಳೆ. ಅನಾಮತ್ತಾಗಿ 21 ಟಿಎಂಸಿ ನೀರು ಸಮುದ್ರದ ಪಾಲಾಗಿದೆ. ಇದರ ನಡುವೆ ಇವತ್ತು ಸಿಎಂ ಕೂಡ ಟಿಬಿ ಡ್ಯಾಂಗೆ ಬಂದು ಪರಿಶೀಲನೆ ನಡೆಸಿದ್ರೆ ಭೋರ್ಗರೆಯೋ ನೀರಲ್ಲೇ ಗೇಟ್ ಅಳವಡಿಸೋ ಸಾಹಸ ಕೆಲಸಕ್ಕೂ ತಜ್ಞರು ಮುಂದಾಗಿದ್ದಾರೆ. ಡ್ಯಾಂನಿಂದ ವ್ಯರ್ಥವಾಗಿ ಹರಿದ 21 ಟಿಎಂಸಿ ನೀರು ಭೋರ್ಗರೆಯೋ ನೀರಿನಲ್ಲೇ ಗೇಟ್ ಅಳವಡಿಸೋ ಪ್ಲಾನ್. ಕಳೆದ ಶನಿವಾರ ಅನ್ನೋದು ತುಂಗಭದ್ರಾ ಡ್ಯಾಂನ ಅಚ್ಚುಕಟ್ಟು ರೈತರ ಪಾಲಿಗೆ ಕರಾಳ ಶನಿವಾರ ಆಗಿತ್ತು. ಯಾಕಂದ್ರೆ ತಮ್ಮ ಜೀವಾಳವೇ ಆಗಿರೋ ಟಿಬಿ ಡ್ಯಾಂನ ಗೇಟ್ ಏಕಾಏಕಿ ಕೊಚ್ಚಿ ಹೋಗಿತ್ತು. ಅಂದಿನಿಂದಲೇ ಡ್ಯಾಂನಿಂದ ವ್ಯರ್ಥವಾಗಿ ನೀರು ಹರಿತಿದ್ದು ಈವರೆಗೂ 21 ಟಿಎಂಸಿ ನೀರು ಖಾಲಿಯಾಗಿದೆ. ಇನ್ನು ಹೊಸ ಗೇಟ್ ನಿರ್ಮಾಣ ಕಾರ್ಯವು ಭರದಿಂದ ಸಾಗಿದ್ದು ಗೇಟ್ ರೆಡಿ ಆಗ್ತಿದ್ದಂತೆ ಅಳವಡಿಸಲು ತಜ್ಞರು ರೆಡಿಯಾಗಿದ್ದಾರೆ. ಈಗಾಗಲೇ ದೊಡ್ಡ ದೊಡ್ಡ ಕ್ರೇನ್ಗಳು ಡ್ಯಾಂ ಬಳಿ ಬಂದಿದ್ದು ಗೇಟ್ ಬರ್ತಿದ್ದಂತೆ ಅಳವಡಿಸೋ ಕೆಲಸ ಆಗಲಿದೆ. ಇದಕ್ಕಾಗಿ 2 ಆಯ್ಕೆಗಳು ತಜ್ಞರ ಮುಂದಿವೆ. ಗೇಟ್ ಅಳವಡಿಕೆ ಪ್ಲಾನ್ 1ರ ಪ್ರಕಾರ 60 ಅಡಿ ಉದ್ದದ ಗೇಟ್ ಅನ್ನ 12 ಪ್ಲೇಟ್ ಮಾಡಲಾಗಿದೆ. ಭೋರ್ಗರೆಯೋ ನೀರಿನಲ್ಲೇ 5 ಪ್ಲೇಟ್ ಇಳಿಸಲಾಗುತ್ತೆ. ಆಪರೇಷನ್ ಸಕ್ಸಸ್ ಆದ್ರೆ ಉಳಿದ ಪ್ಲೇಟ್ ಅಳವಡಿಕೆ ಮಾಡಲಾಗುತ್ತೆ. ಆ ಮೂಲಕ ಡ್ಯಾಂನಲ್ಲಿ ನೀರಿರೋವಾಗಲೇ ಕಂಟ್ರೋಲ್ ಮಾಡಲಾಗುತ್ತೆ. ಒಂದು ವೇಳೆ ನೀರಿನ ಫೋರ್ಸ್ಗೆ ಪ್ಲೇಟ್ಗಳು ಕೊಚ್ಚಿ ಹೋದ್ರೆ ಪ್ಲಾನ್ 1 ಆಪರೇಷನ್ ಬಂದ್ ಆಗಲಿದೆ. ಒಂದು ವೇಳೆ ಆಪರೇಷನ್ ಫೇಲ್ ಆದ್ರೆ 2ನೇ ಪ್ಲಾನ್ ಜಾರಿಗೆ ತಜ್ಞರು ಮುಂದಾಗಲಿದ್ದಾರೆ. ಅದರಂತೆ ಗೇಟ್ ಅಳವಡಿಕೆ ಪ್ಲಾನ್ 2ರ ಪ್ರಕಾರ ಡ್ಯಾಂನಲ್ಲಿನ 65 ಟಿಎಂಸಿ ನೀರು ಖಾಲಿ ಮಾಡೋದಾಗಿದೆ. ಡ್ಯಾಂನ ನೀರು 40 ಟಿಎಂಸಿ ಇಳಿಸಲಾಗುತ್ತೆ. ನೀರಿನ ಫೋರ್ಸ್ ಸಂಪೂರ್ಣ ನಿಲ್ತಾ ಇದ್ದಂತೆ ಆಪರೇಷನ್ ಆರಂಭ ಆಗುತ್ತೆ. ಆಗ ಶಾಶ್ವತವಾಗಿ ಕ್ರಸ್ಟ್ ಗೇಟ್ ಅಳವಡಿಸ್ತಾರೆ. ವಿಷಯ ಏನು ಅಂದ್ರೆ 2ನೇ ಆಪರೇಷನ್ ಆರಂಭ ಆಗಬೇಕು ಅಂದ್ರೆ ಇನ್ನು 3 ದಿನ ಕಾಯಲೇಬೇಕು. ಅಷ್ಟಕ್ಕೂ ಗೇಟ್ಗಳು ಹೇಗೆ ವರ್ಕ್ ಮಾಡ್ತವೆ ಅನ್ನೋ ಬಗ್ಗೆ ಪ್ರತ್ಯಕ್ಷ ವರದಿ ತೋರಿಸ್ತೀವಿ ನೋಡಿ. ಈ ಚೈನ್ಗಳ ಮುಖಾಂತರವೇ ಅವುಗಳನ್ನ ಗೇಟ್ಗಳನ್ನ ಮೇಲಕ್ಕೆ ಎತ್ತುವುದು ಮತ್ತು ಕೆಳಗೆ ಸರಿಸುವುದು ಸೇರಿದಂತೆ ಪ್ರತಿಯೊಂದು ಕೆಲಸಗಳನ್ನ ಈ ಚೈನ್ಗಳ ಮುಖಾಂತರವೇ ಮಾಡುವಂಥದ್ದು. ಈ ಚೈನ್ ಕಟ್ಟಾಗಿದ್ದರಿಂದಲೇ ಇದೀಗ 19ನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಗೇಟ್ಗಳ ಎಕ್ಸ್ಪೈರಿ ತುಂಗಭದ್ರಾ ಅಭದ್ರ. ಅಷ್ಟಕ್ಕೂ ಡ್ಯಾಂ ನಿರ್ಮಾಣ ಆಗಿ 45 ವರ್ಷಗಳಿಗೆ ಗೇಟ್ಗಳನ್ನ ಬದಲಿಸಬೇಕು. ಆದ್ರೆ 70 ವರ್ಷವಾದರೂ ಗೇಟ್ ಬದಲಿಸಿಲ್ಲ. ಎಲ್ಲಾ ಗೇಟ್ಗಳು ಎಕ್ಸ್ಪೈರಿ ಆಗಿವೆ ಅಂತ ಡ್ಯಾಂ ಸುರಕ್ಷತಾ ತಜ್ಞ ಕನ್ನಯ್ಯ ನಾಯ್ಡು ಕಳವಳ ವ್ಯಕ್ತಪಡಿಸಿದ್ದಾರೆ. 45 ವರ್ಷ ಇದು ಲೈಫು. ಗವರ್ಮೆಂಟ್ ಇಂಡಿಯಾ ಪ್ರಕಾರ 70 ಇಯರ್ಸ್ ನಮಗೆ ಇದೆ. ನಮ್ಮ ಬಾಡಿನಲ್ಲಿ ಯಾಕೆ ಡೆವಲಪ್ ಆಗ್ತದೆ ಅದನ್ನೆಲ್ಲ ಇದೇ ಮಾಡಿರ್ತೇವೆ. ನಾವು ಮಾತಾಡೋಲ್ಲ. ಗೇಟ್ ಅಳವಡಿಸಲು ನೀರು ಕಡಿಮೆ ಆಗಲೇಬೇಕು ಎಂದ ಸಿಎಂ ಸಿದ್ದರಾಮಯ್ಯ ಕೂಡ ಟಿಬಿ ಡ್ಯಾಂಗೆ ಭೇಟಿ ನೀಡಿ 19ನೇ ಗೇಟ್ನ ಅವಘಡ ವೀಕ್ಷಿಸಿದ್ರು. ಡ್ಯಾಂ ಸುರಕ್ಷತಾ ತಜ್ಞ ಕನ್ನಯ್ಯ ನಾಯ್ಡು ಜೊತೆ ಚರ್ಚಿಸಿದ ಸಿಎಂ ಕ್ರಸ್ಟ್ ಗೇಟ್ ಅಳವಡಿಸಬೇಕು ಅಂದ್ರೆ ಡ್ಯಾಂನ ನೀರು ಕಡಿಮೆ ಆಗಲೇಬೇಕು ಅಂದಿದ್ದಾರೆ. ಈಗ ಕಟ್ಟಾಗಿರೋದ್ರಿಂದ 19 ಗೇಟ್ನಲ್ಲಿ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. ನೀರು ಕಡಿಮೆ ಮಾಡ್ಕೊಳ್ಳದೇನೆ ರಿಪೇರಿ ಮಾಡೋಕ್ಕಾಗಲ್ಲ. ಒಂದ್ ಕಡೆ ಗೇಟ್ ತಯಾರಿಕೆ ವೇಗವಾಗಿ ಆಗ್ತಿದ್ರೆ ಇನ್ನೊಂದ್ ಕಡೆ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಮುಳುಗು ತಜ್ಞರು ಸೇರಿದಂತೆ ತಂತ್ರಜ್ಞರು ಡ್ಯಾಂ ಬಳಿಯೇ ಬೀಡು ಬಿಟ್ಟಿದ್ದಾರೆ. ಇದರ ನಡುವೆ ತುಂಗಭದ್ರೆ ಮಾತ್ರ ವ್ಯರ್ಥವಾಗಿ ಹರಿತಲೇ ಇದ್ದಾಳೆ. ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ್ ಜೊತೆ ಸಂಜಯ್, ಟಿವಿ9 ಕೊಪ್ಪಳ.